ಹಾಯ್, ಇವತ್ತು ನಾನು ಮಿನಿ ವ್ಲಾಗ್ ಶೇರ್ ಮಾಡ್ತಾ ಇದ್ದೇನೆ. ತುಂಬ ದಿವಸ ಆಯ್ತಲ್ಲ ವ್ಲಾಗ್ ಎಲ್ಲ ಶೇರ್ ಮಾಡದೆ. ಸೊ ಎದ್ದ ಕೂಡಲೇ ಉಂಟಲ್ಲ ತಿಂಡಿ ಒಂದು ರೆಡಿ ಇತ್ತು ಆಯಿತಾ. ಸೊ ಅದು ನಾನು ಮಾಡಿದಲ್ಲ, ಹಸ್ಬೆಂಡ್ ರೆಡಿ ಮಾಡಿ ಇಟ್ಟಿದ್ರು. ಬ್ರಷ್ ಮಾಡಿದೆ ಮತ್ತು ತಿಂಡಿ ತಿಂದದ್ದೆ ಆಯಿತಾ. ತಿಂಡಿ ತಿಂದಾದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದು, ಅಂದರೆ ಹೊರಗಡೆ ಹೋಗಲಿಕ್ಕೆ ಇತ್ತು. ಸೊ ನನಗೆ ಹೊರಗಡೆ ಹೋಗುವಾಗ ಉಂಟಲ್ಲ ಮನೆ ಒಂದು ಕ್ಲೀನಲ್ಲಿ ಇರಬೇಕು, ಇಲ್ಲ ಅಂತೇಳಿ ಹೇಳಿದರೆ ಅದು ಕಿರಿಕಿರಿ ಆಗೋದು ಅಂತೇಳಿ. ಅದೆಂತ ಅಂತೇಳಿ ಗೊತ್ತಿಲ್ಲ, ಹೊರಗಡೆಯಿಂದ ಒಳಗೆ ಬರುವಾಗ ಉಂಟಲ್ಲ ಮನೆ ಕ್ಲೀನಲ್ಲಿ ಇರಬೇಕು, ಆಗ ಒಂಥರ ಖುಷಿಯಾಗುತ್ತೆ ನನಗೆ. ಸೊ ನಾನು ಹೊರಡಲಿಕ್ಕೆ ಶುರು ಮಾಡಿದ್ದು 9:30, 9:45 ಆಗಿತ್ತಾಯ್ತಾ. ಸೊ ಈ ರೀತಿಯಾಗಿ ರೆಡಿ ಆಗಲಿಕ್ಕೆ 1 ಗಂಟೆ ಟೈಮ್ ತೊಗೊಂಡಿದ್ದೇನೆ. ಸೊ ಮನೆಯಿಂದ ಹೊರಟದ್ದು ನಾವು 11:15, 11:30 ಏನಾಗಿತ್ತು. ಸೊ ಎಲ್ಲಿಗೆ ಹೊರಟದ್ದು ಅಂತೇಳಿ ಹೇಳಿದರೆ ದೇವಸ್ಥಾನಕ್ಕೆ ಆಯಿತಾ. ಸೊ ದೇವಸ್ಥಾನಕ್ಕೆ ಹೋಗುವ ಅಂತೇಳಿ ಮನಸ್ಸಾಯಿತು. ಮತ್ತು ನಾನು ಸೀರೆ ಉಡೋದು ಕೂಡ 6 ತಿಂಗಳಿಗೊಮ್ಮೆ, ವರ್ಷಕ್ಕೊಮ್ಮೆ. ಸೀರೆ ಬೇಗ ಉಟ್ಟಾಗ್ತದೆ, ಬಟ್ ಆ ಸೀರೆಗೆ ಮ್ಯಾಚ್ ಆಗುವಂಥ ಹೇರ್ ಸ್ಟೈಲ್ ಮಾಡೋದೇ ಒಂದು ತುಂಬ ಕಷ್ಟ ಆಯಿತಾ. ಸೊ ದೇವಸ್ಥಾನಕ್ಕೆ ಬರುವಾಗಲೇ ಉಂಟಲ್ವ ಪೂಜೆ ಶುರುವಾಗಿತ್ತು. ಸೊ ಇಲ್ಲಿ ಉಂಟಲ್ಲ ಕೂತ್ಕೊಂಡು ಪೂಜೆ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಸೊ ಪೂಜೆ ಎಲ್ಲ ಮುಗಿಸಿ ಊಟಕ್ಕೆ ಹೋದದ್ದು. ಊಟ ಸಹ ತುಂಬ ಒಳ್ಳೆದಿತ್ತು. ಊಟ ಮಾಡಿ ಉಂಟಲ್ಲ ಮತ್ತು ಸೀದಾ ಮನೆಗೆ ಬಂದದ್ದು, ಬೇರೆ ಎಲ್ಲಿಗೆ ಸಹ ಹೋಗಲಿಲ್ಲ ಅಂತೇಳಿ. ನಾನು ಹೇಳಿದೆ ಬೇರೆ ಎಲ್ಲಿಗಾದರೂ ಹೋಗುವ ಅಂತೇಳಿ. ಸೊ ಮತ್ತು ಮಳೆ ಕೂಡ ಶುರು ಆಯ್ತಲ್ಲ. ಸೊ ಮಳೆಯಲ್ಲಿ ಎಲ್ಲಿಗಾದರೂ ಹೋಗೋದಂತೇಳಿ ಹೇಳಿದರೆ ನನಗೆ ಭಾರಿ ಖುಷಿ ಆಗೋದು. ಬಟ್ ಹಸ್ಬೆಂಡ್ ಬೇಡ ಅಂತೇಳಿ ಹೇಳಿದರು, ಬಚ್ಚಿದೆ ಹೋಗುವ ಮನೆಗೆ ಅಂತೇಳಿ. ಸೊ ಸೀದಾ ಮನೆಗೆ ಬಂದು ಮಲಗಿದೆ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಸೊ ಇನ್ನು ನೆಕ್ಸ್ಟ್ ಮಿನಿ ವ್ಲಾಗ್ಸ್ ಶೇರ್ ಮಾಡ್ತಾ ಇರ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ.